As this is the first week of the month, if you want prayer, just stand up. ತಿಂಗಳ ಮೊದಲ ವಾರವಾಗಿದೆ. ನಿಮಗೆ ಪ್ರಾರ್ಥನೆ ಅವಶ್ಯಕತೆ ಇರುವುದಾದ್ರೆ ನೀವು ಎದ್ದು ನಿಂತ್ಕೊಳ್ಳಬಹುದು. Wherever you are, if you want prayer, stand up. ನಿಮಗೆ ಪ್ರಾರ್ಥನೆ ಅವಶ್ಯಕತೆ ಇರುವುದಾದ್ರೆ ಎಲ್ಲಿದ್ರು ಅಲ್ಲಿ ನೀವು ಎದ್ದು ನಿಂತ್ಕೊಳ್ಳಿ. Lift your hands. If you are standing up, if you want prayer, stand up and lift your hands. ನೀವು ಎದ್ದು ನಿಂತ್ಕೊಂಡು ನಿಮಗೆ ಪ್ರಾರ್ಥನೆ ಅವಶ್ಯಕತೆ ಇರುವುದಾದ್ರೆ ನಿಮ್ಮ ಕೈಯನ್ನು ಮೇಲೆ ಕೆತ್ತಿರಿ. Lift your hands. ನಿಮ್ಮ ಕೈಯನ್ನು ಮೇಲೆ ಕೆತ್ತಿರಿ. ಪ್ರಾರ್ಥನೆ ಬೇಕಾಗಿರೋರು ಮಾತ್ರ. When you sing this song, ನೀವು ಹಾಡನ್ನು ಹಾಡುವಾಗ whatever your problems are, ನಿಮ್ಮ ಸಮಸ್ಯೆ ಏನಿದ್ರು ಕೂಡ, whatever your situations are, ಪರಿಸ್ಥಿತಿ ಏನಿದ್ರು ಕೂಡ, whatever financial problem that you have, ನಿಮ್ಮಲ್ಲಿರುವ ಹಣಕಾಸಿನ ತೊಂದರೆ ಏನಿದ್ರು ಕೂಡ, in a second it will flee out of your life. ಒಂದೇ ಒಂದು ಸೆಕೆಂಡ್ ಅಲ್ಲಿ ನಿಮ್ಮ ಜೀವಿತ ಬಿಟ್ಟು ಓಡೋಗುತ್ತದೆ. Lift your hands. Nalini, ni premalo nalini, ನಿಮ್ಮ ಕೈಯನ್ನು ಮೇಲೆ ಕೆತ್ತಿರಿ. ಸುಂದರನೇ, ಅತಿಶಯನೇ, ಮಹೋನ್ನತನೇ, ನನ್ ಪ್ರಿಯನೇ, ಸುಂದರನೇ. All right. Place your right hand on your heart and other hand to heaven. If any need, it might be sickness, it might be financial problem, any problem, one hand on your body, one hand to heaven. Quickly. ಯಾವುದೇ ಸಮಸ್ಯೆ ಆಗಿರ್ಬೋದು, ನಿಮ್ಮ ಹಣಕಾಸು ಆಗಿರ್ಬೋದು, ರೋಗ ಆಗಿರ್ಬೋದು, ಏನೇ ಸಮಸ್ಯೆ ಆಗಿರ್ಬೋದು, ನಿಮ್ಮ ಬಲಗೈಯನ್ನು ನಿಮ್ಮ ಹೃದಯದ ಮೇಲೆ ಎಡಗೈಯನ್ನು ನೀವು ಮೇಲಕ್ಕೆ ಚಾಚಿರಿ. Quickly. One hand on your body, one hand on your heaven. ಒಂದು ಕೈ ನಿಮ್ಮ ಹೃದಯದ ಮೇಲೆ ಇಟ್ಕೊಳ್ರಿ, ಇನ್ನೊಂದು ಕೈ ನೀವು ಮೇಲಕ್ಕೆ ಚಾಚಿರಿ. I see the anointing coming like a bulldozer, breaking every barrier. ಅಭಿಷೇಕ ಒಂದು ಬುಲ್ಡೋಸರ್ ರೀತಿಯಲ್ಲಿ ಇರುವ ಎಲ್ಲವನ್ನು ಮುರಿದಾಕುವ ರೀತಿಯಲ್ಲಿ ಅದು ಬರುತ್ತದೆ. Hey, this month you will not lack anything in your life. ನಿಮ್ಮ ಜೀವಿತದಲ್ಲಿ ಈ ತಿಂಗಳಲ್ಲಿ ಯಾವುದೇ ಕೊರತೆ ಇರುವುದಿಲ್ಲ. I said this month you will not lack anything in your life. ನಾನು ಹೇಳಿದೆ ಈ ತಿಂಗಳಲ್ಲಿ ನಿಮ್ಮ ಜೀವಿತದಲ್ಲಿ ಯಾವುದೇ ಕೊರತೆ ಇರುವುದಿಲ್ಲ. Money to buy clothes, ಬಟ್ಟೆ ತೆಗೆದುಕೊಳ್ಳುವುದಕ್ಕೆ ಹಣ, money to celebrate Christmas, ಕ್ರಿಸ್ಮಸ್ ಆಚರಣೆ ಮಾಡುವುದಕ್ಕೆ in the mighty name of Jesus, ಯೇಸುವಿನ I ನಾಮದಲ್ಲಿ release the money in your hands. ನಿಮ್ಮ ಕೈಯಲ್ಲಿ ಹಣವನ್ನು ಬಿಡುಗಡೆ ಮಾಡುತ್ತೇನೆ. Receive it. ಹೊಂದಿಕೊಳ್ಳ್ರಿ. Receive it. ಹೊಂದಿಕೊಳ್ಳ್ರಿ. Lift it. Pray. Don't take the hand. Don't take the hand. Don't take the hand. ಕೈ ನೀವು ಅಲ್ಲಿಂದ ತೆಗೆಯಬೇಡ್ರಿ, ಅಲ್ಲೇ ಇಟ್ಕೊಳ್ರಿ. Because see, anointing has no barrier. Look at me. ನನ್ನ ಕಡೆ ನೋಡ್ರಿ. Anointing has no barrier. ಅಭಿಷೇಕಕ್ಕೆ ಯಾವುದೇ ತಡೆಗಳಿರುವುದಿಲ್ಲ. I'm here. ನಾನು ಇಲ್ಲಿದ್ದೇನೆ. You're there. ನೀವು ಅಲ್ಲಿದ್ದೀರಿ. But for anointing, ಆದ್ರೆ ಅಭಿಷೇಕ there is no distance. ಯಾವುದೇ ಒಂದು ಡಿಸ್ಟೆನ್ಸ್ ಇರುವುದಿಲ್ಲ. When I pray here, I speak here, God will touch you there. ನಾನು ಇಲ್ಲಿಂದ ಪ್ರಾರ್ಥನೆ ಮಾಡುವಾಗ ದೇವರು ನಿಮಗೆ ಅಲ್ಲಿ ಮುಟ್ತಾರೆ. I said in December, ಮತ್ತೆ ನಾನು ಹೇಳಿದೆ ಡಿಸೆಂಬರ್ ತಿಂಗಳಲ್ಲಿ things will turn around in your life. ನಿಮ್ಮ ಜೀವಿತದಲ್ಲಿ ಸಂಗತಿಗಳು ಅದು ಬದಲಾವಣೆ Things will turn around in your life. ನಿಮ್ಮ ಜೀವಿತದಲ್ಲಿ ಸಂಗತಿಗಳು ತಿರುಗಿ ಬರುತ್ತದೆ. You might be going down, ನೀವು ಕೆಳಗೆ ಹೋಗ್ತಾ but ಇರಬಹುದು. this month, ಆದ್ರೆ ಈ ತಿಂಗಳು your enemies will see your head being lifted higher. ನಿಮ್ಮ ಶತ್ರುಗಳು ನೋಡ್ತಾರೆ ನಿಮ್ಮ ತಲೆ ಎತ್ತಲ್ಪಡುವುದನ್ನು. Your enemies will see your left being lifted higher. ನಿಮ್ಮ ಶತ್ರುಗಳು ನೋಡ್ತಾರೆ ನಿಮ್ಮ ತಲೆ ಎತ್ತಲ್ಪಡುವುದನ್ನು. Lift hands. ಕೈ ಮೇಲೆ ಕೆತ್ತಿರಿ. Place your hands on your body. One hand. Don't take the hand off. ಆ ಕೈ ಹೃದಯದ ಮೇಲೆ ಇಟ್ಕೊಂಡಿರುವ ಕೈ ಅದನ್ನು ತೆಗಿಬೇಡ್ರಿ, ಅಲ್ಲೇ ಇಟ್ಕೊಳ್ರಿ. Because God is imparting the anointing. ಯಾಕಂದ್ರೆ ದೇವರ ಅಭಿಷೇಕವನ್ನು ಇಂಪಾರ್ಟ್ ಮಾಡ್ತಿದ್ದಾರೆ. Marakhabana sikamana rikamana sialamat. I speak to every bank account. ಎಲ್ಲ ಬ್ಯಾಂಕ್ ಖಾತೆಗಳಿಗೆ ನಾನು ಮಾತಾಡ್ತಿದ್ದೇನೆ. I speak to every business. ಎಲ್ಲ ವ್ಯವಹಾರಕ್ಕೆ ಮಾತಾಡ್ತಿದ್ದೇನೆ. I speak to every family. ಎಲ್ಲ ಕುಟುಂಬಕ್ಕೆ ಮಾತಾಡ್ತಿದ್ದೇನೆ. That is in the church. ಸಭೆಯಲ್ಲಿರುವ Or that is connected to the church. ಮತ್ತು ಸಭೆಗೆ ಸಂಪರ್ಕಿತವಾಗಿರುವ. Let the bulldozer anointing come and break every demonic powers. ಎಲ್ಲ ದುರಾತ್ಮನ ಶಕ್ತಿಗಳನ್ನು ಅಭಿಷೇಕ ಬುಲ್ಡೋಸರ್ ರೀತಿಯಲ್ಲಿ ಬಂದು ಎಲ್ಲವನ್ನು ಮುರಿಯಲಿ. In the name of Jesus. ಯೇಸುವಿನ ನಾಮದಲ್ಲಿ. This month ಈ ತಿಂಗಳು you shall be the head, not the tail. ನೀವು ತಲೆ ಆಗಿರ್ತೀರಿ,
ಪಾಲುಭಾಗಲ್ಲ. You should be the top, not at the bottom. ನೀವು ಮೇಲಾಗಿರ್ತೀರಿ, As ಕೀಳಾಗಿಲ್ಲ. a prophet of God, ನಾನು ದೇವರ ಪ್ರವಾದಿ. I release your blessings now in Jesus' name. ಯೇಸುವಿನ ನಾಮದಲ್ಲಿ ನಿಮ್ಮ ಆಶೀರ್ವಾದವನ್ನು ಈಗ ಬಿಡುಗಡೆ ಮಾಡ್ತೇನೆ. Receive it. ಹೊಂದಿಕೊಳ್ಳ್ರಿ. Rashakabaratala mahasya. Rikamana. Come on, lift your hands and receive it. ನಿಮ್ಮ ಕೈ ಮೇಲಕ್ಕೆತ್ತಿ ಅದನ್ನು ಹೊಂದಿಕೊಳ್ಳ್ರಿ. Shakabababa. Rikamananto rostia. God is changing seasons right now. ದೇವರು ಕಾಲವನ್ನು ಬದಲಾವಣೆ ಮಾಡ್ತಿದ್ದಾರೆ ಈಗಲೇ. Kaba shikamananto lobosa. Your time has started right now. ನಿಮ್ಮ ಸಮಯ ಈಗಿಂದ ಪ್ರಾರಂಭ. The devil might have taken the time till now, but from this moment, from this second, your time starts now for the blessings of God. ದುರಾತ್ಮನು ಇಲ್ಲಿಯವರೆಗೂ ನಿಮ್ಮ ಸಮಯ ತೆಗೆದುಕೊಂಡಿರಬಹುದು, ಆದ್ರೆ ಈ ಸೆಕೆಂಡ್ ಇಂದ ನಿಮ್ಮ ಸಮಯ ಪ್ರಾರಂಭ. ಆಶೀರ್ವಾದ. Now lift both hands to heaven. ಈಗ ಎರಡು ಕೈಯನ್ನು ಪರಲೋಕದ ಕಡೆಗೆ ಚಾಚಿರಿ. Rikamana hanturabanasya lamanteresia. Rikamana shikarabana hakurabananterebe. As a prophet of God, ನಾನು ದೇವರ ಪ್ರವಾದಿಯಾಗಿ shikamanantorama, under the anointing of the Holy Ghost, ಪರಿಶುದ್ಧಾತ್ಮನ ಅಭಿಷೇಕದ ಅಡಿಯಲ್ಲಿ every life, ಎಲ್ಲ ಜೀವಿತ, every life, ಎಲ್ಲ ಜೀವಿತ, every life ಎಲ್ಲ ಜೀವಿತ be transformed into new season. ಹೊಸ ಕಾಲವಾಗಿ ರೂಪಾಂತರಗೊಳ್ಳಲಿ. New season. ಹೊಸ ಕಾಲವಾಗಿ, New season. ಹೊಸ ಕಾಲವಾಗಿ. Lift your hands and receive it. ನಿಮ್ಮ ಕೈ ಮೇಲೆ ಕೆತ್ತಿ ಹೊಂದಿಕೊಳ್ಳಿರಿ. Say, I'm blessed. ನಾನು ಆಶೀರ್ವದಿಸಲ್ಪಟ್ಟವನು. Say it, I'm blessed. ಹೇಳ್ರಿ, ನಿಮ್ಮ ಬಾಯಿ ತೆರೆದು ಹೇಳ್ರಿ, ನಾನು ಆಶೀರ್ವದಿಸಲ್ಪಟ್ಟವನು. Say, nobody can stop my blessing in this month. ಈ ತಿಂಗಳಲ್ಲಿ ನನ್ನ ಆಶೀರ್ವಾದವನ್ನು ಯಾರು ತಡೆ ಮಾಡಕ್ಕಾಗುವುದಿಲ್ಲ. Look at me. ನನ್ನ ಕಡೆ ನೋಡ್ರಿ. Lift your hands and look at me. ಕೈ ಕೆಳಗೆ ಬಿಡ್ರಿ, ನನ್ನ ಕಡೆ ನೋಡ್ರಿ. Lift your hands and look at me. ನಾ ಕೈ ಮೇಲೆ ಕೆತ್ತಿ ನನ್ನ ಕಡೆ ನೋಡ್ರಿ. I saw right now ನಾನೀಗ ನೋಡ್ತಿದ್ದೇನೆ the net being torn. ಆ ಬಲೆ ಹರಿಯಲ್ಪಟ್ಟಿದೆ. When Peter put out the net into the sea, ಆ ಒಂದು ಪೇತ್ರನು ಬಲೆಯನ್ನು ಸಮುದ್ರದೊಳಗೆ ಹಾಕಿದಾಗ so much of fish, ಅಷ್ಟು ಹೆಚ್ಚಾಗಿ ಮೀನು ಬಂದವು. the net began to break. ಎಷ್ಟು ಹೆಚ್ಚಾಗಿ ಅಂದ್ರೆ ಬಲೆ ಹರಿಯುವುದಕ್ಕೆ ಪ್ರಾರಂಭ ಆಯಿತು. How many want that miracle? ಎಷ್ಟಕ್ಕೆ ಅಂತ ಆಶೀರ್ವಾದ ಬೇಕು? Lift your hands. ನಿಮ್ಮ ಕೈ ಮೇಲೆ ಕೆತ್ತಿರಿ. In the name of Jesus. ಯೇಸುವಿನ ನಾಮದಲ್ಲಿ. Not only the net was broken, ಹೌದು, ಬಲೆ ಹರಿದಿದ್ದ ಅಷ್ಟೇ ಅಲ್ಲ, but the boat began to sink. ಆದ್ರೆ ಇರುವ ದೋಣಿ ಮುಳುಗುವುದಕ್ಕೆ ಪ್ರಾರಂಭ ಆಯಿತು. Not only your net is going to break, ನಿಮ್ಮ ಬಲೆ ಹರಿಯುವುದು ಅಷ್ಟೇ ಅಲ್ಲ, your boat is going to sink with the blessing of God. ದೇವರ ಆಶೀರ್ವಾದದಿಂದ ನಿಮ್ಮ ದೋಣಿ ಮುಳುಗುತ್ತದೆ. Lift your hands. ನಿಮ್ಮ ಕೈ ಮೇಲೆ ಕೆತ್ತಿರಿ. I sent the word. ನಾನು ವಾಕ್ಯವನ್ನು ಕಳಿಸಿದ್ದೇನೆ. As anointed man of God, I release word. ದೇವರ ಅಭಿಷೇಕ್ತ ಸೇವಕನಾಗಿ ನಾನು ವಾಕ್ಯವನ್ನು ಬಿಡುಗಡೆ ಮಾಡಿದ್ದೇನೆ. That word ಆ ವಾಕ್ಯ has power ಅದಕ್ಕೆ ಬಲ ಇದೆ. to make things happen what I said. ನಾನು ಏನು ಹೇಳಿದ್ರು ಆ ಸಂಗತಿಯನ್ನು ಮಾಡುವುದಕ್ಕೆ ಅದಕ್ಕೆ ಬಲ ಇದೆ. I speak to these children. I speak to the believers of a church. I speak to anybody connected to the church and ministry. Let them have a net breaking and a boat sinking miracle in this month in the mighty name of Jesus. ಯೇಸುವಿನ ಬಲವಾದ ನಾಮದಲ್ಲಿ ಈ ತಿಂಗಳಲ್ಲಿ ಈ ಸಭೆ ವಿಶ್ವಾಸಿಗಳಿಗೆ ಸೇವೆಗೆ ಯಾರೆಲ್ಲ ಸಂಪರ್ಕವಾಗಿದ್ದಾರೋ ಅವರಿಗೆಲ್ಲರಿಗೂ ಈ ಡಿಸೆಂಬರ್ ತಿಂಗಳಲ್ಲಿ ಅವರ ಬಲೆ ಹರಿದು ಹೋಗಿ ದೋಣಿ ಮುಳುಗುವ ಹಾಗೆ ದೇವರ ಆಶೀರ್ವಾದ ಬರಲಿ ಯೇಸುವಿನ ನಾಮದಲ್ಲಿ. ನಿಮ್ಮ ಕೈ ಮೇಲೆ ಕೆತ್ತಿರಿ. I receive it. ಹೇಳ್ರಿ, ನಾನು ಹೊಂದಿಕೊಂಡಿದ್ದೇನೆ. I receive it. ನಾನು ಹೊಂದಿಕೊಂಡಿದ್ದೇನೆ. I receive it. ನಾನು ಹೊಂದಿಕೊಂಡಿದ್ದೇನೆ. In the mighty name of Jesus. ಯೇಸುವಿನ ಬಲವಾದ ನಾಮದಲ್ಲಿ I receive it. ನಾನು ಹೊಂದಿಕೊಂಡಿದ್ದೇನೆ. I receive it. ನಾನು ಹೊಂದಿಕೊಂಡಿದ್ದೇನೆ. It is mine. ಅದು ನನ್ನದು. It belongs to me. ಅದು ನನಗೆ ಸಂಬಂಧವಾದದ್ದು. The devil cannot steal it. ದುರಾತ್ಮ ಅದನ್ನ ಹಿಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. It is mine. ಅದು ನನ್ನದು. It is in my territory. ಅದು ನನ್ನ ಸ್ವಾಸ್ಥ್ಯ. It's my dominion. ಅದು ನನ್ನದು. Blessings of God is my territory. ದೇವರ ಆಶೀರ್ವಾದ ಅದು ನನ್ನ ಸ್ವಾಸ್ಥ್ಯ. Blessings of God is my dominion. ದೇವರ ಆಶೀರ್ವಾದ ಅದು ನನ್ನ ಹಕ್ಕು. Come on, lift your hands and say it. ನಿಮ್ಮ ಕೈ ಮೇಲೆ ಕೆತ್ತಿ ಹೇಳ್ರಿ. People might have written you off. ಜನರು ನಿಮ್ಮನ್ನು ಬಿಟ್ಟು ಹೋಗಿರಬಹುದು. Written you off. ನಿಮ್ಮನ್ನು ಬರ್ಕೊಟ್ಟಿರಬಹುದು. That you're not going to come up. ನೀವು ನಿಮ್ಮ ಜೀವನದಲ್ಲಿ ಮೇಲೆ ಬರಕಾಗಲ್ಲ. People have written about this church, they're not going to come up. ಈ ಸಭೆ ಬಗ್ಗೆ ಬರ್ಕೊಟ್ಟಿರಬಹುದು, ಈ ಸಭೆ ಮೇಲೆ ಬರಲ್ಲ ಎಂಬುದಾಗಿ. People have said we have left and now they're not going to increase. ಜನರು ಹೇಳ್ಬೋದು, ಸಭೆ ನಾವು ಬಿಟ್ಬಿಟ್ಟಿದ್ದೇವೆ, ಇದು ವೃದ್ಧಿ ಆಗಲ್ಲ ಎಂಬುದಾಗಿ. Lift your hands. ನಿಮ್ಮ ಕೈ ಮೇಲೆ ಕೆತ್ತಿರಿ. Lift your hands. ನಿಮ್ಮ ಕೈ ಮೇಲೆ ಕೆತ್ತಿರಿ. God is going to turn it around. ದೇವರು ಅದನ್ನು ಸಂಪೂರ್ಣವಾಗಿ ತಿರುಗಿಸ್ತಾರೆ.
Lift your hands, lift your ನಿಮ್ಮ hands. ಕೈ ಮೇಲೆ ಕೆತ್ತಿರಿ. Same mouth ಅದೇ ಬಾಯಿ that said you're not going to come up in life. ನಿಮ್ಮ ಜೀವಿತದಲ್ಲಿ ಮೇರ್ ಬರಲ್ಲ ಅಂತ ಹೇಳಿದ ಅದೇ ಬಾಯಿ, Same mouth, ಅದೇ ಬಾಯಿ, same person ಅದೇ ವ್ಯಕ್ತಿ that said the church is not going to increase. ಈ ಸಭೆ ಬೆಳೆಯುತ್ತಿಲ್ಲ ಎಂಬುದಾಗಿ ಹೇಳಿದ ಅದೇ ವ್ಯಕ್ತಿ, That same person ಅದೇ ವ್ಯಕ್ತಿ will tell one day, ಅವನು ಒಂದು ದಿನ ಹೇಳ್ತಾರೆ, in the name of Jesus, ಯೇಸುವಿನ ನಾಮದಲ್ಲಿ what we told is wrong. ನಾವು ಏನು ಅನ್ಕೊಂಡಿದ್ದು ಅದು ತಪ್ಪು, God is going to do it. ದೇವರು ಮಾಡ್ತಾರೆ ಅದನ್ನು. Oh, you believe it? Jump. You believe it? Clap. You believe it? Shout something. ನೀವು ನಂಬುವುದಾದ್ರೆ ಕೊಡಿರಿ, ಚಪ್ಪಾಳೆ ತಟ್ಟಿ, ಜಗಿರಿ. Same person, ಅದೇ ವ್ಯಕ್ತಿ, same relations, ಅದೇ ಸಂಬಂಧಿಕರು, same friends, ಅದೇ ಸ್ನೇಹಿತರು, same business partner ಅದೇ ವ್ಯವಹಾರದ ಸಂಬಂಧಿಕರು that said your business is not going to come up. ವ್ಯವಹಾರ ಮೇಲ್ ಬರಲಿ ಎಂಬುದಾಗಿ ಅದೇ ಹೇಳಿದ ವ್ಯಕ್ತಿಗಳು. Same person will tell, I was wrong, Jesus has done it. ಅವ್ರು ಹೇಳ್ತಾರೆ, ನನ್ನದು ತಪ್ಪು, ಯೇಸು ಅದನ್ನು ಮಾಡಿದ್ದಾರೆ ಎಂಬುದಾಗಿ. Lift your hands. ನಿಮ್ಮ ಕೈ ಮೇಲೆ ಕೆತ್ತಿ. How many believe that, man? ಎಷ್ಟು ನಂಬ್ತೀರ ಅದನ್ನ? Every word that I speak is prophetic. ನಾನು ಮಾಡಿರುವಂತ ಪ್ರತಿಯೊಂದು ಮಾತುಗಳದ್ದು ಪ್ರವಾದನೆ ಮಾತುಗಳಾಗಿದೆ. Shakamana kadaba shikada bala rikamana haturabana shika. Thank you that Lord you're doing it. ಅದನ್ನ ಮಾಡ್ತಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. Your name be glorified, Jesus. ಯೇಸುವೇ ನಿನ್ನ ನಾಮ ಮಹಿಮೆಯಾಗಲಿ. It's not about me. ಅದು ನನ್ನ ಬಗ್ಗೆ ಅಲ್ಲ. It's not about me being honored. ನಾನು ನನಗೆ ಗೌರವ ಸಲ್ಲಿಸುವುದಲ್ಲ. It's about you being honored, you being glorified. ನೀನು ಮಹಿಮೆ ಹೊಂದಬೇಕು, ನಿನಗೆ ಸನ್ಮಾನವಾಗಬೇಕು. You take the glory, you take the honor, you take the praise, you take everything that was supposed to be taken of Father. ನೀನು ಎಲ್ಲವನ್ನು ಆ ಗೌರವ ಸನ್ಮಾನ ಹೊಗಳಿಕೆಯನ್ನು ಅದು ನಿನಗೆ ಸಲ್ಲಬೇಕಾಗಿರುವುದನ್ನು ನೀನು ತೆಗೆದುಕೋ ಕರ್ತನೆ. All the glory and honor ಎಲ್ಲ ಮಹಿಮೆ ಘನತೆ ನಿನಗೊಬ್ಬನಿಗೆ ಸಲ್ಲಿಸ್ತೇನೆ. in Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್.